ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರೈಲ್ ಇಂಡಿಯನ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕಲ್ ಸರ್ವಿಸಲ್ಲಿ ಕರೆದಂತಹ ಹಲವಾರು ಅಪ್ರೆಂಟಿಸ್ಶಿಪ್ಗಳಿಗೆ ಹೇಗೆ ಅಪ್ಲೈ ಮಾಡ್ಬೋದು, ಯಾವೆಲ್ಲ ಕ್ವಾಲಿಫಿಕೇಷನ್ ಆಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಡಿಗ್ರಿ ಆದವರು, ಡಿಪ್ಲೊಮೊ ಆದವರು, ITI ಆದವರು ಕೂಡ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಡೇಟ್ ಬಂದು ಸ್ಟಾರ್ಟ್ ಡೇಟ್ ಬಂದು 6 ಡಿಸೆಂಬರ್ 2024ರಿಂದ ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಬಂದು 25/12/2024ವರೆಗೂ ನೀವು ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಆಲ್ರೆಡಿ 6/12/2024 ಅಂತಂದರೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು ಸ್ಟಾರ್ಟ್ ಆಗಿದೆ. ಇನ್ನು ಯಾರೆಲ್ಲ ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ಅಪ್ಲೈ ಮಾಡಿ. ಇದಕ್ಕೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಹಾಗೆ ಇದಕ್ಕೆ ಯಾವುದೇ ರೀತಿಯಾದ ಎಕ್ಸಾಮ್ ಕೂಡ ಇರೋದಿಲ್ಲ. ಇನ್ನು ಇದರಲ್ಲಿ ವೇಕೆನ್ಸಿ ಡೀಟೇಲ್ಸ್ನ ನೋಡೋದಾದರೆ ಮೊದಲಿಗೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಅಲ್ಲಿ ನಿಮಗೆ ಮಂತ್ಲಿ ಸ್ಟೇಪಂಡ್ ಬಂದು 14,000 ರೂಪಾಯಿಗಳು ಇರ್ತದೆ. ಹಾಗೆ ನಿಮ್ಮ ಕ್ವಾಲಿಫಿಕೇಷನ್ ಇಂಜಿನಿಯರಿಂಗ್ ಡಿಗ್ರಿಯಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಹಾಗೆ ಬ್ಯಾಚುಲರ್ ಆಫ್ ಟೆಕ್ನಿಕಲ್, ಹಾಗೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರಲ್ಲಿ ನೀವು 4 ಇಯರ್ನ ಕಂಪ್ಲೀಟ್ ಆದ ಡಿಗ್ರಿಯನ್ನು ಹೊಂದಿರಬೇಕಾಗಿರ್ತದೆ. ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ನ ನೋಡೋದಾದರೆ 112. ಅದೇ ರೀತಿಯಾಗಿ ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸಲ್ಲಿ BA, BBA, BCom, BSc, BCA 3 ವರ್ಷಗಳ ಗ್ರ್ಯಾಜುಯೇಷನ್ನ ನೀವು ಹೊಂದಿರಬೇಕಾಗಿರುತ್ತದೆ. ಇಲ್ಲಿ 29 ವೇಕೆನ್ಸೀಸ್ನ ನಾವು ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಗ್ರ್ಯಾಜುಯೇಟ್ಸ್ಗೆ 141 ವೇಕೆನ್ಸೀಸ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಮಂತ್ಲಿ ಸ್ಟೇಪಂಡ್ ಬಂದು 14,000 ರೂಪಾಯಿ. ಇದಕ್ಕೆ ನೀವು ಇಂಜಿನಿಯರಿಂಗ್ ಡಿಗ್ರಿ ಆದರೂ ಸಹ ಅಪ್ಲೈ ಮಾಡ್ಬೋದು, ಹಾಗೆ ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆದವರು ಕೂಡ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ಇನ್ನು ಡಿಪ್ಲೊಮೊ ಅಪ್ರೆಂಟಿಸ್ಶಿಪ್ಪಲ್ಲಿ ಮಂತ್ಲಿ ಸ್ಟೇಪಂಡ್ ಬಂದು 12,000 ರೂಪಾಯಿಗಳು ಇರ್ತದೆ. ಇಂಜಿನಿಯರಿಂಗ್ ಡಿಪ್ಲೊಮೋದಲ್ಲಿ ನೀವು 3 ವರ್ಷಗಳ ಡಿಪ್ಲೊಮೋವನ್ನು ಪಾಸಾಗಿರಬೇಕು. ಅದು ಫುಲ್ ಟೈಮ್ ಆಗಿ ನೀವು ಕಂಪ್ಲೀಟ್ನ ಮಾಡಿರಬೇಕಾಗಿರ್ತದೆ ಡಿಪ್ಲೊಮೋನ. ಇದರಲ್ಲಿ ಒಟ್ಟು ವೇಕೆನ್ಸೀಸ್ ಬಂದು 36 ವೇಕೆನ್ಸಿಗಳನ್ನ ಡಿಪ್ಲೊಮೋದಲ್ಲಿ ನೋಡ್ಬೋದಾಗಿದೆ. ಹಾಗೆ ITI ಅಪ್ರೆಂಟಿಸ್ಶಿಪ್ಪಲ್ಲಿ ನೀವು ITIನ ಪಾಸಾಗಿರಬೇಕು. ನಿಮಗೆ ಮಂತ್ಲಿ ಸ್ಟೇಪಂಡ್ ಬಂದು 10,000 ರೂಪಾಯಿಗಳು. ITI ಪಾಸ್ಔಟ್ ಅಂದರೆ ಕಂಪ್ಲೀಟಾಗಿ ಫುಲ್ ಟೈಮ್ 2 ವರ್ಷದ ನೀವು ITIನ ಕಂಪ್ಲೀಟ್ ಮಾಡಿರಬೇಕು. ನಂಬರ್ ಆಫ್ ವೇಕೆನ್ಸೀಸ್ನ ನೋಡೋದಾದರೆ 46. ಇಲ್ಲಿ ಗ್ರ್ಯಾಜುಯೇಟ್ಸ್, ಡಿಪ್ಲೊಮೊ, ITI ಸೇರಿದಂತೆ ಒಟ್ಟು ಪೋಸ್ಟ್ಗಳು 223 ಇಲ್ಲಿ ನೋಡ್ಬೋದಾಗಿದೆ. ಟ್ರೇಡ್ ವೈಸ್ ವೇಕೆನ್ಸಿನ ನೋಡೋದಾದರೆ ಮೊದಲಿಗೆ ಸಿವಿಲ್ಗೆ 46 ಹುದ್ದೆಗಳು, ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ಗೆ 2 ಹುದ್ದೆಗಳು, ಎಲೆಕ್ಟ್ರಿಕಲ್ ಇಂಜಿನಿಯರ್ಗೆ 22 ಹುದ್ದೆಗಳು, ಸಿಗ್ನಲ್ ಆ್ಯಂಡ್ ಟೆಲಿಕಾಂ ಬಂದು 6 ಹುದ್ದೆಗಳು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 33 ಹುದ್ದೆಗಳು, ಕೆಮಿಕಲ್ ಇಂಜಿನಿಯರಿಂಗ್ಗೆ 3 ಹುದ್ದೆಗಳು. ಒಟ್ಟಾರೆಯಾಗಿ ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಡಿಗ್ರಿಯಲ್ಲಿ 112 ವೇಕೆನ್ಸೀಸ್ನ ನೋಡ್ಬೋದಾಗಿದೆ. ಹಾಗೆ ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಷನಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ 16 ವೇಕೆನ್ಸಿ, ಹಾಗೆ HR ಅಲ್ಲಿ 13 ವೇಕೆನ್ಸಿ. ಒಟ್ಟಾರೆಯಾಗಿ ನಾನ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಗ್ರ್ಯಾಜುಯೇಟ್ಸ್ಗೆ 29 ವೇಕೆನ್ಸಿಗಳನ್ನ ನಾವು ಈ ಒಂದು ರೈಲ್ವೆ ಇಂಡಿಯನ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕಲ್ ಸರ್ವಿಸ್ ಅಪ್ರೆಂಟಿಸ್ಶಿಪ್ಪಲ್ಲಿ ನೋಡ್ಬೋದಾಗಿದೆ. ಇನ್ನು ಡಿಪ್ಲೊಮೊ ಅಲ್ಲಿ 36 ವೇಕೆನ್ಸೀಸ್ನ ನಾವು ನೋಡ್ಬೋದು. ಇಲ್ಲಿ ಸಿವಿಲ್ಗೆ 18 ಹುದ್ದೆಗಳು, ಎಲೆಕ್ಟ್ರಿಕಲ್ಗೆ 8 ಹುದ್ದೆಗಳು, ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 8 ಹುದ್ದೆಗಳು, ಹಾಗೆ ಕೆಮಿಕಲಲ್ಲಿ 2 ಹುದ್ದೆಗಳನ್ನು ನಾವು ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಡಿಪ್ಲೊಮೊ ಆದವರಿಗೆ 36 ಹುದ್ದೆಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಡಿಪ್ಲೊಮೊನ 3 ವರ್ಷ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿದೆ. ಹಾಗೆ ಇನ್ನು ITI ಟ್ರೇಡ್ ಅಪ್ರೆಂಟಿಸ್ಶಿಪ್ಪಲ್ಲಿ CAD ಆಪರೇಟರ್, ಹಾಗೆ ಡ್ರಾಫ್ಟ್ಮ್ಯಾನ್ ಸಿವಿಲ್ ಆದಂಥ ಅಭ್ಯರ್ಥಿಗಳು ಒಟ್ಟಾರೆಯಾಗಿ 34 ವೇಕೆನ್ಸಿಗಳನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗೆ CAD ಆಪರೇಟರ್ ಆ್ಯಂಡ್ ಡ್ರಾಫ್ಟ್ಮ್ಯಾನ್ ಮೆಕ್ಯಾನಿಕಲಲ್ಲಿ 9 ಹುದ್ದೆಗಳು, ಹಾಗೆ ಎಲೆಕ್ಟ್ರಿಷಿಯನ್ ಆಧಾರದಲ್ಲಿ 1 ಹುದ್ದೆಗಳು, ಅದರ್ ಟ್ರೇಡ್ಸ್ ಬಂದು 2 ಹುದ್ದೆಗಳು. ಒಟ್ಟಾರೆಯಾಗಿ ITIನಲ್ಲಿ 46 ವೇಕೆನ್ಸಿನ ನೋಡ್ಬೋದು. ಇಲ್ಲಿ ಎಲ್ಲ ಹುದ್ದೆಗಳನ್ನು ಸೇರಿಸಿದರೆ 223 ವೇಕೆನ್ಸೀಸ್ನ ನಾವು ನೋಡ್ಬೋದು. ಇಲ್ಲಿ ಅದರ್ ಟ್ರೇಡ್ ಅಂತ ಇದೆಯಲ್ಲ, ಅಲ್ಲಿ ನೀವು ಮೆಕ್ಯಾನಿಕ್, ವೆಲ್ಡರ್, ಫಿಟ್ಟರ್, ಟರ್ನರ್, ಪ್ಲಂಬರ್ ಆದಂಥ ಟ್ರೇಡ್ನವರು ಕೂಡ ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿದೆ. ನೀವು ಮೇಲ್ಗಡೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು, ಅವೆಲ್ಲ ಟ್ರೇಡ್ನವರು ಕೂಡ ಅದನ್ನು ಹೊರತಾಗಿಯೂ ಕೂಡ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೆಲೆಕ್ಷನ್ ಪ್ರೊಸೆಸ್ನ ನೋಡೋದಾದರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ನ ಮೆರಿಟ್ ಲಿಸ್ಟ್ ಮೇಲೆ ನೀವು ಬೇಸ್ಡ್ ಆನ್ ಪರ್ಸೆಂಟೇಜ್, ನಿಮ್ಮ ಕ್ವಾಲಿಫಿಕೇಷನ್ನ ಪರ್ಸೆಂಟೇಜ್ ಮೇಲೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ರಿಟರ್ನ್ ಟೆಸ್ಟ್ ಆಗಲಿ, ಇಂಟರ್ವ್ಯೂ ಆಗಲಿ ಇರೋದಿಲ್ಲ.
ಈ ಒಂದು ನೋಟಿಫಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕ್ಲಿಕ್ ಮಾಡುವ ಮುಖಾಂತರ ಈ ಒಂದು ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ನೀವು ಸಂಪೂರ್ಣವಾಗಿ ಓದ್ಕೊಳ್ಬಹುದಾಗಿದೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ವಿಡಿಯೋದಲ್ಲಿ ಹೌ ಟು ಅಪ್ಲೈ ಅಂತ ಇದೆ. ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ. ಇಂಜಿನಿಯರಿಂಗ್ ಡಿಗ್ರಿ ಹಾಗೆ ಗ್ರ್ಯಾಜುಯೇಷನ್ BA BSc ಡಿಪ್ಲೊಮೊ ಕ್ಯಾಂಡಿಡೇಟ್ಸು ನ್ಯಾಟ್ಸಲ್ಲಿ ನೀವು ಅಪ್ರೆಂಟಿಶಿಪ್ ಪೋರ್ಟಲಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ಅಂತಂದರೆ ನ್ಯಾಷನಲ್ ಅಪ್ರೆಂಟಿಶಿಪ್ ಟ್ರೈನಿಂಗ್ ಸ್ಕೀಮ್ ನ್ಯಾಟ್ಸಲ್ಲಿ ನೀವು ಅಪ್ರೆಂಟಿಶಿಪ್ ಪೋರ್ಟಲಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ಹಾಗೆ ITI ಆದಂಥ ಅಭ್ಯರ್ಥಿಗಳು ನ್ಯಾಪ್ಸಲ್ಲಿ ಅಂತಂದರೆ ನ್ಯಾಷನಲ್ ಅಪ್ರೆಂಟಿಶಿಪ್ ಪ್ರಮೋಷನ್ ಸ್ಕೀಮಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ಮೇಲ್ಗಡೆ 2 ಲಿಂಕನ್ನು ಕಾಣಿಸ್ತಾ ಇದೆಯಲ್ಲ, ಆ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಓಕೆ, ಇನ್ನೂ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಅಪ್ರೆಂಟಿಶಿಪ್ಗೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಆದಷ್ಟು ಬೇಗ ಅಪ್ರೆಂಟಿಶಿಪ್ಗೆ ರಿಜಿಸ್ಟರ್ ಆಗಿ. ಹಾಗೆ ನೀವು ಅಪ್ರೆಂಟಿಶಿಪ್ಪಲ್ಲಿ ರಿಜಿಸ್ಟರ್ ಆದಮೇಲೆ ನಿಮ್ಮ ಪೋರ್ಟಲಲ್ಲಿ ಹೋಗಿಬಿಟ್ಟು ಸರ್ಚ್ ಬಾರಲ್ಲಿ ಅಪ್ರೆಂಟಿಶಿಪ್ ಸರ್ಚ್ ಬಾರಲ್ಲಿ RITES ಲಿಮಿಟೆಡ್ ಅಂತ ಸರ್ಚ್ ಮಾಡೋ ಮುಖಾಂತರ ಈ ಒಂದು ಅಪ್ರೆಂಟಿಶಿಪ್ಗೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದಾಗಿದೆ. 25/12/2024 ಒಳಗೆ ನೀವು ಅಪ್ಲೈ ಮಾಡಬೇಕು. ಇನ್ನು ಯಾರೆಲ್ಲ ಅಪ್ಲೈ ಮಾಡಿರ್ತಾರಲ್ಲ, ಮೇಲ್ಗಡೆ ಒಂದು ಗೂಗಲ್ ಫಾರ್ಮ್ ಕಾಣಿಸ್ತಾ ಇದೆ. ಆ ಒಂದು ಗೂಗಲ್ ಫಾರ್ಮ್ ಲಿಂಕ್ಗೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಗೂಗಲ್ ಫಾರ್ಮ್ ಲಿಂಕನ್ನು. ಆ ಒಂದು ಗೂಗಲ್ ಫಾರ್ಮಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಎಜುಕೇಷ್ನಲ್ ಆಗಿರ್ಬೋದು, ಹಾಗೆ ಕಾಸ್ಟ್ ಮತ್ತು ಪರ್ಸನಲ್ ಕ್ಯಾಂಡಿಡೇಟ್ಸ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡಿ 10 MB ಒಳಗಡೆನೆ PDF ಮುಖಾಂತರ ಈ ಒಂದು ಗೂಗಲ್ ಫಾರ್ಮಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ಆದಷ್ಟು ಬೇಗ ಈ ಒಂದು ಅಪ್ರೆಂಟಿಶಿಪ್ಗೆ ಅಪ್ಲೈ ಮಾಡಿ. 25 ಡಿಸೆಂಬರ್ 2024 ಕೂಡ ಕಾಯಬೇಡಿ. ಆದಷ್ಟು ಬೇಗನೆ ಈ ಒಂದು ಅಪ್ರೆಂಟಿಶಿಪ್ಗೆ ರಿಜಿಸ್ಟರ್ ಆಗಿಬಿಟ್ಟು ಗೂಗಲ್ ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿಬಿಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತವಾಗಿಯೂ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ.